ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಫ್ರೆಂಡ್ ಇಶಾ ನಿನ್ನ ಪಕ್ಕಕ್ಕಿಟ್ಟು ನಿನ್ ಬಗ್ಗೆ, ವಿರಾಟ್ ಬಗ್ಗೆ, ಭವಾನಿ ಅಕ್ಕನ ಬಗ್ಗೆ ಯೋಚನೆ ಮಾಡಕ್ಕ. ಭೈರವಿ, ನಾನೇ ನಿನ್ನ ಡಿಸಿಷನ್ ಇವಾಗ್ಲೇ ಹೇಳು ಅಂತ ಹೇಳ್ತಿಲ್ಲ. ಪ್ಲೀಸ್ ಟೇಕ್ ಯೋರ್ ಟೈಮ್, ಯೋಚನೆ ಮಾಡು. ಟೇಕ್ ಎ ಗುಡ್ ಡಿಸಿಷನ್. ಆದ್ರೆ ಒಂದು ಮಾತು ಸತ್ಯ ಅಮ್ಮ, ನೀನೆಷ್ಟೇ ಯೋಚನೆ ಮಾಡಿದ್ರು ವಿರಾಟ್ ನಿನಗೆ ಇಸ್ ಎ ವೆರಿ ಗುಡ್ ಲೈಫ್ ಪಾರ್ಟ್ನರ್. ನನ್ನ ಮಗಳು ನನ್ನ ಮಾತು ಮೀರಲ್ಲ ಅಂತ ವಸುಂಧರಾ ಅವ್ರಿಗೆ ನಾನು ಮಾತು ಕೊಟ್ಟು ಬಂದಿದ್ದೀನಿ. ಹಾಗಂತ ನನ್ನ ಗೌರವ ಉಳಿಸು ಅಂತ ನಾನು ಕೇಳ್ಕೊತಿಲ್ಲ. ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ. ಈ ಮದುವೆಗೆ ನೀನು ಒಪ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ಬಟ್ ಐ ವೇಟ್ ಫಾರ್ ಯೋರ್ ಡಿಸಿಷನ್. ಈಗ ಗೊತ್ತಾಯ್ತಾ ನನ್ನ ಅನುಮಾನ ನಿಜ ಅಂತ? ಈಗ ನಿಮಗ ಅರ್ಥ ಆಯ್ತಾ? ಆಯ್ತು, ಈಗ ಟೆನ್ಷನ್ ಮಾಡ್ಕೊಂಡು ಏನ್ ಪ್ರಯೋಜನ ಹೇಳು? ನೀನ್ ಸಮಾಧಾನ ಮಾಡ್ಕೊಳೆ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳಿ? ನಾನು ಕಂಡು ಕನ್ಸಲ್ಲ ಕಣ್ ಮುಂದೆನೆ ಕೊಚ್ಕೊಂಡು ಹೋಗ್ತಾ ಇದ್ರೆ ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಬಂದ್ಲು ನೋಡಿ ನಿಮ್ ಮುದ್ದಿನ ಮಗಳು. ನಿಮ್ಮನ್ನೆಲ್ಲ ನಂಬ್ಕೊಂಡ್ ನಾನ್ ಮುಳುಗ್ ಹೋದೆ. ಮಾಮ್, ಇನ್ನೂ ಕಾಲ ಮಿಂಚಿಲ್ಲ. ಬಂದ್ ಮಾತಾಡಿದ್ದು ಭೈರವಿ ಅವರಪ್ಪ, ಭೈರವಿ ಅಲ್ವಲ್ಲ? ಏಯ್, ದೊಡ್ಡವ್ರು ಮಾತಾಡಿದ್ದಾರೆ ಅಂದ್ಮೇಲೆ ಚಿಕ್ಕವರು ಒಪ್ಕೊಂಡಿದ್ದಾರೆ ಅಂತಾನೆ ಅರ್ಥ. ಇಲ್ಲ ಮಾಮ್, ನನ್ಗ ಹಾಗ ಅನ್ಸ್ತಿಲ್ಲ. ಅದ್ ಸತ್ಯ ಆಗಿದ್ರೆ ಅವ್ರು ಮಾತಾಡುವಾಗ್ಲೇ ಭೈರವಿ ನನಗ್ ಕಾಲ್ ಮಾಡಿದ್ಲು. ಆವಾಗ ಮದ್ವೆ ಮಾತುಕತೆಗೆ ಅವರಪ್ಪ ಬಂದಿದ್ದಾರೆ ಅಂತ ನನ್ಗೆ ಹೇಳ್ಬೋದಿತ್ತಲ್ವಾ? ಆದ್ರೆ ಅವರು ಮನೆಗ್ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಭೈರವಿ ಗೊತ್ತಿಲ್ದೆ ಅವ್ರಪ್ಪ ಇಲ್ಲಿಗ್ ಬಂದಿದ್ದಾರೆ ಅಂತ ಅನ್ಸುತ್ತೆ. ನೀನು ನಿನ್ ಲಾಜಿಕ್ಕೋ ಬರೀ ಹಾಗಿರತ್ತೆ ಹೀಗಿರತ್ತೆ ಅಂತ ಯೋಚನೆ ಮಾಡ್ಕೊಂಡೆ ಕೂತಿರು. ಅಲ್ಲಿ ಅವಳು ವಿರಾಟ್ನ ಆರಿಸ್ಕೊಂಡು ಹೋಗ್ತಾ ಇರ್ತಾಳೆ. ಅದಕ್ಕೆ ನಾನು ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಏನು? ನಾಳೆನೆ ನೇರವಾಗಿ ಹೋಗಿ ಭೈರವಿ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಅವಳ ಹತ್ರ ಏನೇ ಮಾತಾಡ್ತೀಯಾ? ಅವಳಿಗೆ ಮದ್ವೆಗೆ ಒಪ್ಕೆ ಇದ್ಯಾ ಅಥವಾ ಅವ್ರಪ್ಪನ್ ಬಲ್ವಂತಕ್ಕೆ ಒಪ್ಕೊಂಡಿದ್ದಾಳ ಅಂತ ಕೇಳ್ತೀನಿ. ಭೈರವಿ ತುಂಬಾ ಒಳ್ಳೆಯವಳು ಮಾಮ್. ಅವಳು ಖಂಡಿತ ನಮಗ್ ದ್ರೋಹ ಮಾಡಲ್ಲ. ನನ್ ಕರ್ಮ. ನನಗ್ ಯಾವಾಗ್ಲೂ ಒಳ್ಳೇದನ್ನೇ ಬಯಸ್ತಾಳ ಅವಳು. ಆಯ್ತು ಬೇಬಿ, ನೀನು ಹೋಗಿ ಭೈರವಿ ಹತ್ರ ಮಾತಾಡು. ಆದ್ರೆ ಇದು ನೀನ್ ಅನ್ಕೊಂಡ ಹಾಗಿಲ್ಲ ಅಂತ ನನಗನ್ನಿಸ್ತಾ ಇದೆ. ಸ್ವಲ್ಪ ಯೋಚನೆ ಮಾಡು ಬೇಬಿ. ಅಕ್ಕನೇ ನೇರವಾಗಿ ಆ ಧರ್ಮೇಂದ್ರ ಅವ್ರ ಹತ್ರ ಹೋಗಿ ಹೆಣ್ ಕೇಳಿದಾಳೆ, ಅದು 2 ಸಲ. ಅವಾಗ ಒಪ್ಕೊಳ್ದೇ ಇರೋ ಅವರು ಈಗ ಮನೆಗ್ ಬಂದು ಹೆಣ್ ಕೇಳ್ತಾ ಇದ್ದಾರೆ ಅಂದ್ರೆ ಏನರ್ಥ? ಭೈರವಿ ಈ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತಲೇ ಅರ್ಥ. ನೋ ಡ್ಯಾಡ್, ಭೈರವಿ ಅಂತವಳಲ್ಲ. ನೀನ್ ತುಂಬಾ ಮುಗ್ಧೆ ಕಣಮ್ಮ. ನಿನಗೇನು ಅರ್ಥ ಆಗಲ್ಲ ಬೇಬಿ. ಅಲ್ಲ, ಅವ್ರಪ್ಪ ಇಲ್ಲಿ ಬಂದು ಮಾತುಕತೆ ಆಡುವಾಗ ಅವಳು ನಿನಗೆ ಕಾಲ್ ಮಾಡಿದ್ಲಲ್ಲ, ಅದು ನೀನ್ ಅನ್ಕೊಂಡಿರೋ ಹಾಗಲ್ಲ. ಅವಳು ಕಾಲ್ ಮಾಡಿರೋದೇ ಬೇರೆ ವಿಚಾರಕ್ಕೆ. ಅವ್ರ ಅಪ್ಪಂಗೆ ಅವಳೇ ಮನೆಗೆ ಹೋಗಿ ಮದುವೆ ವಿಚಾರ ಮಾತಾಡಿ ಅಂತ ಹೇಳಿ ಕಳಿಸಿದಾಳೆ. ಈಗ ಅವರಪ್ಪ ಬಂದ್ರೋ ಇಲ್ವೋ, ಮದುವೆ ಮಾತುಕತೆ ಆಡಿದ್ರೋ ಇಲ್ವೋ, ಇದಕ್ಕೆಲ್ರೂ ಒಪ್ಕೊಂಡ್ರೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿ ಆಗಿ ನಿನಗೆ ಕಾಲ್ ಮಾಡಿದಾಳೆ, ವಿಚಾರ ಗೊತ್ತಾಗ್ಲಿ ಅಂತ. ಅಪ್ಪ ಮಗಳು ಯಾವತ್ತಿದ್ರು ಒಂದೇ. ಇಬ್ರು ಸೇರ್ಕೊಂಡು ಈ ಪ್ಲಾನ್ ಮಾಡಿದ್ದಾರೆ. ಮೊದ್ಲು ಅವ್ರಿಬ್ರು ಸೇರ್ಕೊಂಡು ನಿಮ್ ಅತ್ತೆನ ಬುಟ್ಟಿಗೆ ಹಾಕೊಂಡ್ರು, ಆಮೇಲೆ ಅವಳು ವಿರಾಟ್ನ ಬುಟ್ಟಿಗೆ ಹಾಕೊಂಡ್ಲು. ಈಗ ಮದ್ವೆ ಮಾತುಕತೆನೂ ಮುಗಿಸೇ ಬಿಟ್ರು. ಇಷ್ಟೆಲ್ಲ ಆಗಿದ್ರು ನೀನ್ ಇಲ್ಲಮ್ಮ, ಅವಳು ಅಂಥವಳಲ್ಲಮ್ಮ, ನನಗ್ ದ್ರೋಹ ಮಾಡಲ್ಲಮ್ಮ ಅಂತ ಹೇಳ್ಕೊಂಡು ಭಜನೆ ಮಾಡ್ಕೊಂತಾ ಕೂತಿರು. ಮಾಮ್, ನಾನ್ ಭಜನೆ ಮಾಡ್ತಾ ಕೂತಿರ್ಲಿಲ್ಲ. ನಾನು ಎಲ್ಲಾ ತರದಲ್ಲೂ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದ್ ನನಗ್ ಮಾತ್ರ ಗೊತ್ತು. ಯಾವ್ದೇನೇ ಆದ್ರೂ ಒಂದಂತೂ ಸತ್ಯ, ವಿರಾಟ್ ಮೇಲೆ ನನಗಿರೋದು ಟ್ರೂ ಅಂಡ್ ಪ್ಯೂರ್ ಲವ್. ನೀವ್ಯಾರು ನಮ್ಮನ್ ಸೇರ್ಸೋಕೆ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ನಮ್ ಪ್ರೀತಿನೇ ನಮ್ಮನ್ನು ಒಂದು ಮಾಡುತ್ತೆ. ಹಾಗಲ್ಲ ಬೇಬಿ. ಏನಫ್ ಡ್ಯಾಡ್, ನೀವಿನ್ನೇನು ಹೇಳ್ಬೇಡಿ.
ನಮಗ್ ನಿಮ್ ಸಲಹೆ ಬೇಕಾಗಿಲ್ಲ. ನಾನ್ ಭೈರವಿನ ಭೇಟಿ ಮಾಡ್ತೀನಿ. ಇದಕ್ಕೆಲ್ಲ ಒಂದ್ ಅಂತ್ಯ ಹಾಡೇ ಆಡ್ತೀನಿ. ಕರ್ಮ.